ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜರವರ ನೇತೃತ್ವದಲ್ಲಿ ಬುದ್ಧ ಜಯಂತಿ ಮತ್ತು ಕಾರ್ಮಿಕ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಮಿಕರು ಮತ್ತು ಸಂಘಟನೆಯ ಪದಾಧಿಕಾರಿಗಳು ಬುದ್ಧ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜರವರು ಸಹ ತಮ್ಮ ಹುಟ್ಟುಹಬ್ಬವನ್ನು ಕಾರ್ಮಿಕರ ಮತ್ತು ಗಡಿನಾಡು ಜೈ ಭೀಮ್ ವೇದಿಕೆಯ ಪದಾಧಿಕಾರಿಗಳ ಜೊತೆಗೂಡಿ ಸರಳವಾಗಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು, ಅಭಿಮಾನಿಗಳು ಮತ್ತು ಕಾರ್ಮಿಕರು ಗಡಿನಾಡು ಜೈ ಭೀಮ್ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕ್ರಾಂತಿ ಮುನಿರಾಜರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು. ಹಾಗೆಯೇ ದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆಯ ಪದಾಧಿಕಾರಿಗಳು, ಕಾರ್ಮಿಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ವಿಶೇಷವಾಗಿ ಈ ಜಗತ್ತಿಗೆ ಜ್ಞಾನವನ್ನ ತೋರಿದ ಭಗವಾನ್ ಬುದ್ಧರವರ ಪೂರ್ಣಿಮೆಯ ದಿನ ಆಗಿದೆ ಇದು. ಈ ದಿನ ಬಹಳ ಶ್ರೇಷ್ಠವಾದದ್ದು ಮತ್ತು ಪ್ರಾಮುಖ್ಯವಾದದ್ದು. ಜೊತೆಗೆ ಈ ದಿನ ಈ ಸಮಾಜಕ್ಕೆ ಬೆಳಕು ತೋರುವಂತಹ ದಿನ. ಇವತ್ತು ಇಂತಹ ದಿನದಂದು ನನಗೂ ಕೂಡ ಹುಟ್ಟುಹಬ್ಬ ಇರ್ತಕ್ಕಂಥದ್ದು. ಹಾಗಾಗಿ ಈ ದಿನಾಚರಣೆಯನ್ನ
ವಿಜೃಂಭಣೆಯಿಂದ ಗಡಿನಾಡು ಜಂಬಿ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಈ ದಿನವನ್ನ ವಿಶೇಷವಾಗಿ ಆಚರಣೆ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಗಡಿನಾಡು ಜೈವಿ ವೇದಿಕೆ ಮತ್ತು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಜೊತೆಗೆ ಗಡಿನಾಡು ಜೈವಿ ವೇದಿಕೆಯ ಚಾಲಕರ ರಾಜ್ಯ ನಾಯಕರಾದಂಥ ಅನಿಲ್ ಅವರ ಶ್ರಮ ಮತ್ತು ಅವರೊಂದಿಗೆ ನಿನ್ನೆ ರಾತ್ರಿ ಮಳೆ ಇದ್ರೂ ಕೂಡ ದೇವರಾಜು ಮತ್ತು ಸಂತೋಷು ಶೈಜಾನ್ ಇವರೆಲ್ಲರೂ ಕೂಡ ಆ ಭಾವಚಿತ್ರಗಳನ್ನು ಮಳೆಯಲ್ಲಿ ಅಂಟಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಇದು ಈ ಕಾರ್ಯಕ್ರಮಕ್ಕೆ ಮಾದೇಶ್ವರ ಅವರು, ಮಹಾರಾಣ ಪ್ರತಾಪ್ ಅವರು, ಪ್ರಕಾಶ್ ಅವರು, ರಾಮ್ ಸಿಂಗ್ ಅವರು, ವಿಶೇಷವಾಗಿ ದೀಪಕ್ ಸಿಂಗ್ ಅವರು ಇವರೆಲ್ಲರೂ ಕೂಡ ಕೈ ಜೋಡಿಸಿ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ಮುಂದಾಗಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಬಾಳಲ್ಲಿ ಜ್ಞಾನದ ದಿನ ಆಗಲಿ, ಬುದ್ಧ ಅವರ ಬಾಳಿನಲ್ಲಿ ಬೆಳಕನ್ನು ತೋರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಆಶಿಸುತ್ತೇನೆ. ಜೊತೆಗೆ ತುಂಬ ಜನ ಮಧ್ಯಾಹ್ನ ಸುಮಾರು 12 ಗಂಟೆಯಿಂದ ಹಲವಾರು ಜನ ಈ ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮದವರು, ಎಲ್ಲ ಪಂಥದವರು, ಎಲ್ಲ ಸಮುದಾಯದವರು ಇವರೆಲ್ಲರೂ ಕೂಡ ಆಗಮಿಸಿ ನನಗೆ ಶುಭಾಶಯವನ್ನು ಕೋರಿದ್ದಾರೆ. ಜೊತೆಗೆ ನಿನ್ನೆಯಿಂದಲೂ ಕೂಡ ವಾಟ್ಸಪ್, ಫೇಸ್ಬುಕ್ ಅನೇಕ ದೂರವಾಣಿ ಕರೆಗಳ ಮೂಲಕ ನನಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಬಂಧು ಬಳಗ ಗೆಳೆಯ ಸಮುದಾಯಕ್ಕೆ ನಾನು ಕೂಡ ಭೀಮ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಶೇಷವಾಗಿ ನನಗೆ ಹಲವಾರು ಜನ ಮನುಸ್ಮೃತಿ ಮತ್ತು ಮನುವಾದದಲ್ಲಿ ಪಾದಗಳನ್ನು ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮವನ್ನ ಹೇಳ್ತಾರೆ. ನೀವು ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದ್ರೋಹ ಬಗೆಯದೆ ತನ್ನ ಜೀವನದ ಉದ್ದಕ್ಕೂ ನೀವು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದೀರಿ. ಇದೇ ರೀತಿಯಾಗಿ ನಡೀರಿ ಅಂತೇಳಿ ನನಗೆ ನನ್ನ ಮೇಲೆ ಜವಾಬ್ದಾರಿತವಾದಂಥ ಭಾವನೆಗಳನ್ನು ಏರಿದ್ದಾರೆ. ಹಾಗಾಗಿ ನನಗೆ ಸಲಹೆಗಳನ್ನು ನೀಡಿದಂತಹ ಪ್ರತಿಯೊಬ್ಬ ಬಂಧು ಮಿತ್ರ, ಗೆಳೆಯ ಮತ್ತು ನನ್ನ ಅನುಯಾಯಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ನಾನು ನನ್ನ ಹುಟ್ಟುಹಬ್ಬದ ದಿನ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಕಾರಣಕ್ಕೂ ನಾನು ಯಾವುದೇ ಅಡ್ಡ ಮಾರ್ಗ ಹಿಡಿಯಬೇಕಾದ್ರೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮವನ್ನು ತೊರೆದು ಮತ್ತು ಆ ಮಾರ್ಗವನ್ನು ತೊರೆದು ಹೋಗುವ ಹೊರತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮವನ್ನು ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದಲ್ಲಿ ನಡೆದು ನಾನು ಬೇರೆ ಯಾವುದೇ ಮಾರ್ಗದಲ್ಲಿ ನಡೆಯುವುದಿಲ್ಲ ಅಂತೇಳಿ ನಾನು ಹುಟ್ಟುಹಬ್ಬದ ದಿನ ನಾನು ಪ್ರತಿಜ್ಞೆಯನ್ನು ಮಾಡಿ ಹೇಳ್ತೇನೆ. ಇವತ್ತು ಸಮಾಜದಲ್ಲಿ
ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮವನ್ನು ಹೇಳಿಕೊಂಡು ತನ್ನ ಜೀವನದುದ್ದಕ್ಕೂ ಸಾರ್ಥ ಜೀವನಕ್ಕಾಗಿ ನಾಮವನ್ನು ಬಳಸ್ತಕ್ಕಂಥದ್ದು ವಿಪರ್ಯಾಸ ಆಗಿದೆ. ನನ್ನ ಆತ್ಮಸಾಕ್ಷಿಯಾಗಿ ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ, ನಾನು ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮದಲ್ಲಿ ನಾನು ಯಾವುದೇ ರೀತಿಯಾದಂಥ ಶೋಷಣೆ, ದೌರ್ಬಲ್ಯದಿಂದ ದೌರ್ಜನ್ಯವನ್ನು ಮಾಡಲಾರೆ ಅಂತೇಳಿ ನಾನು ಪ್ರಾಮಾಣಿಕರಿಸಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹಂಗಾಗಿ ಅನೇಕ ಜನ ಕಾರ್ಮಿಕ ದಿನಾಚರಣೆ ಆಗಿರೋದ್ರಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಮಿಕರು ಅನೇಕ ಸಂದರ್ಭದಲ್ಲಿ ನನ್ನ ಬಳಿ ತೊಂದರೆಗಳಾದಾಗ ಬಂದು ಕೇಳಿರ್ತಾರೆ. ಅನೇಕ ರೀತಿಯಲ್ಲಿ ನಾನು ಸಹಕಾರವನ್ನು ನೀಡಿರ್ತೇನೆ. ನಾನು ಯಾವುದೇ ರೀತಿಯಾಗಿ ಅವರ ಹತ್ರ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿರೋದಿಲ್ಲ. ಹಂಗಾಗಿ ಈ ಕಾರ್ಮಿಕ ದಿನಾಚರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನವೋದಯವಾಗಿ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಬಾಳಲ್ಲಿ ಬೆಳಕಾಗುವಂತ ನನಸಾಗಬೇಕಂತೇಳಿ ನನ್ನಲ್ಲಿ ಒಂದು ಅನಿಸಿಕೆ. ಯಾಕೆ ಅಂತಂದ್ರೆ ಕಾರ್ಮಿಕರಿಗೆ ಸಕಲ ಸೌಕರ್ಯಗಳು ಸಿಗಬೇಕು ಅಂತೇಳಿ ಹಲವಾರು ಗಂಟೆಗಳ ಕಾಲ 12ರಿಂದ 14 ಗಂಟೆಗಳ ಕಾಲ ಇದ್ದಂತ ಕೆಲಸವನ್ನ 8 ಗಂಟೆಗೆ ತಂದಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ರೀತಿಯಾಗಿ ಹೆರಿಗೆ ಭತ್ಯವನ್ನ ಕಾರ್ಮಿಕದ ಕಾನೂನಲ್ಲಿ ರೂಪಿಸಿದಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ರೀತಿಯಾಗಿ PF, ESI ಅನೇಕ ಕಾರ್ಮಿಕರಲ್ಲಿ ಏನೇನಾದರೂ ಸವಲತ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಅವರ ಕನಸು ನನಸಾಗಬೇಕಾದ್ರೆ ಇವತ್ತು ಕಾನೂನನ್ನ ಸುವ್ಯವಸ್ಥೆ ಬಹಳ ಬೇಕಾಗಿದೆ, ಅಚ್ಚುಕಟ್ಟಾಗಿ ಬೇಕಾಗಿದೆ. ಆದಾಗ ಮಾತ್ರ ಈ ಕಾರ್ಮಿಕರ ಕನಸು ನನಸಲಾಗಲಿಕ್ಕೆ ಸಾಧ್ಯ ಆಗ್ತದೆ. ಕಾರ್ಮಿಕರ ಕಾನೂನಲ್ಲಿ ಬಹಳ ಸವಲತ್ತುಗಳು ಕಾರ್ಮಿಕರಲ್ಲಿ ಇದ್ರೂ ಕೂಡ ಕಾರ್ಮಿಕ ಕಾರ್ಖಾನೆಗಳು ನಡೆಸುವ ಜಾಗದಲ್ಲಿ ಇರ್ತಕ್ಕಂಥ ಬಂಡವಾಳಶಾಹಿಗಳು ಮತ್ತು ಅವರ ಕೆಳಭಾಗದಲ್ಲಿ ಇರ್ತಕ್ಕಂಥ ಅವರ ಸಹಪಾಠಿಗಳು ಗುಲಾಮಗಿರಿ ಆಗಿರುವುದರಿಂದ ಕಟ್ಟಕಡೆಯ ಕಾರ್ಮಿಕನಿಗೆ ನ್ಯಾಯ ಸಿಗದೇ ಇರತಕ್ಕಂಥ ಕಾರಣವೇ ಇವತ್ತು ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಮತ್ತು ಕಾರ್ಮಿಕ ನ್ಯಾಯಗಳಲ್ಲಿ ನ್ಯಾಯಾಧೀಶರು ಮತ್ತು ಕಾನೂನಿನ ರಕ್ಷಣೆಯಲ್ಲಿ ತೊಡಗಿರ್ತಕ್ಕಂಥ ಯಾರೇ ಒಬ್ಬ ಅಧಿಕಾರಿ ರಂಗ ಪ್ರಾಮಾಣಿಕವಾಗಿದ್ದಾಗ ಮಾತ್ರ ಕಾರ್ಮಿಕರಿಗೆ ಸರಿಯಾದ ನ್ಯಾಯ ಸಿಗ್ತದೆ ಅಂತೇಳಿ ಇವತ್ತು ಕಾರ್ಮಿಕ ದಿನಾಚರಣೆಯ ದಿನ ನಾನು ಹೇಳ್ತಾ ಇದ್ದೇನೆ. ಜೊತೆಗೆ ಇವತ್ತು ಕಾರ್ಮಿಕರು ಇತಿಹಾಸ ಪೂರ್ವಕವಾಗಿ ನಾವು ಅಧ್ಯಯನ ಮಾಡಿದಾಗ ಎಲ್ಲೋ ಒಂದು ರೀತಿ ಈ ದೇಶದ ಬೆನ್ನೆಲುಬು ರೈತ ಅಂತೇಳಿ ನಾವು ಕರೀತಾ ಇದ್ರಿ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಕಾರ್ಮಿಕರು ಕೂಡ ಈ ದೇಶದ ಬೆನ್ನೆಲುಬು ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹಂಗಾಗಿ ಪ್ರತಿಯೊಬ್ಬರು ಕೂಡ ಕಾರ್ಮಿಕರಿಗೆ ಏನೋ ತೊಂದರೆ ಆದಾಗ ಎಲ್ಲರೂ ಕೂಡ ಸತ್ವಭರಿತವಾದಂಥ ಕಾನೂನುಬದ್ಧವಾದಂಥ ಕಾನೂನನ್ನು ಅರಿತು ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಲಿ ಅಂತ ಹೇಳ್ತಾ ಇವತ್ತು ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕ ಸಹಪಾಠಿಗಳು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಇವತ್ತು ಕಂಪ್ಲೀಟ್ ನಮ್ಮ ಕುಟುಂಬ ಇವತ್ತಿಲ್ಲಿ ಭಾಗಿಯಾಗಿದೆ. ಇವತ್ತು ಕ್ರಾಂತಿ ಮುನ್ರಾಜ್ ಅವರ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲರೂ ಸಹ ಇವತ್ತಿಲ್ಲಿ
ಕ್ರಾಂತಿ ಮುನಿರಾಜು ಅವರ ಹುಟ್ಟುಹಬ್ಬನ ಆಚರಣೆ ಮಾಡೋಕ್ಕೆ ಬಂದಿದ್ದಾರೆ. ವೇಣುಗೋಪಾಲ್ನವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಬ್ಬ ಅಣ್ಣನ ಮಗನಾದ ಪವನ್ ಅವರು ಇವತ್ತು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಚ್ಚಿನ ಮಗಳು ಮತ್ತು ನಮ್ಮ ಅಜ್ಜಿ ನೆಚ್ಚಿನ ಮೊಮ್ಮಗಳಾದಂಥ ಗೌತಮಿನೂ ಇವತ್ತು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಚ್ಚಿನ ಶಿಷ್ಯ ನಮ್ಮ ಕ್ರಾಂತಿ ಮುನಿರಾಜು ಅವರು ಹುಟ್ಟಾಕ್ದಂಥ ನಾಯಕ ಇದೆಲ್ಲಾದರೂ ಎಲ್ಲ ಪ್ರಶ್ನೆಯನ್ನು ಕೇಳ್ತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ, ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ. ಇದೆಲ್ಲ ಹೊರತುಪಡಿಸಿ ಇವತ್ತು ಕ್ರಾಂತಿ ಮುನಿರಾಜು ಅವರು ಹೇಳುವ ರೀತಿಯಾಗಿ ಒಂದು 3 ವಿಶೇಷವಾದಂಥ ವಿಚಾರಗಳಿದ್ದಾವೆ. ಒಂದು ಬುದ್ಧ ಪೂರ್ಣಿಮಾ, ಇನ್ನೊಂದು ಕಾರ್ಮಿಕರ ಜಯಂತಿ, ಇನ್ನೊಂದು ಕ್ರಾಂತಿ ಮುನಿರಾಜು ಅವರ ಹುಟ್ಟುಹಬ್ಬ. ಇವತ್ತು ಇದರಲ್ಲೇ ಅರ್ಥ ಮಾಡ್ಕೋಬೇಕು, ಒಂದು 3 ಸಮಾರಂಭಗಳು, ಇವತ್ತು 3 ಇಂಪಾರ್ಟೆಂಟ್ ವಿಚಾರಗಳು ಪ್ರತಿ ಒಂದೇ ದಿವಸ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳೋದು ನಮ್ಮೆಲ್ಲರಿಗೂ ಸಹ ಹೆಮ್ಮೆಯ ವಿಚಾರ. ಮತ್ತು ಪ್ರತಿ ಬಾರಿ ಕೂಡ ನಾನು ಕ್ರಾಂತಿ ಮುನಿರಾಜು ಅವರ ವಿಚಾರವಾಗಿ ನಾನು ಹೇಳಕ್ಕೆ ಬಂದಾಗ ಪ್ರತಿ ಬಾರಿ ಹೇಳ್ತಾನೆ ಇರ್ತೀನಿ, ನಾವೇ ಆಯ್ಕೆ ಮಾಡಿಕೊಂಡಂತಹ ರಾಜ್ಯಾಧ್ಯಕ್ಷರು ಅನೇಕ ಕನ್ನಡ ಪರ ಹೋರಾಟಗಳನ್ನು ಮಾಡಿಕೊಂಡಿದ್ದಾರೆ, ಅನೇಕ ಕಾರ್ಮಿಕ ಪರ ಹೋರಾಟಗಳನ್ನು ಮಾಡಿದ್ದಾರೆ. ಹಾಗಾಗಿ ಅನೇಕ ನೆರೆದಿರುವಂತಹ ನೂರಾರು ಜನಗಳು ಸಹ ಇಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಕಾರ್ಮಿಕರೇ. ಯಾವುದೇ ರೀತಿಯಾದಂಥ ನಾನು ಅವ್ರ ಜೊತೆ ಅನೇಕ ಹೋರಾಟಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಅವ್ರು ಯಾವುದೇ ರೀತಿಯಾದಂಥ ಅಭಿಲಾಷೆಗಳನ್ನು ಇಟ್ಕೊಳ್ಳೋದಿಲ್ಲ, ಯಾವುದೇ ರೀತಿಯಾದಂಥ ಸ್ವಾರ್ಥನ ಇಟ್ಕೊಳ್ಳಲ್ಲ. ಯಾರೋ ಒಬ್ಬರು ಕಾರ್ಮಿಕರು ಬರ್ತಾರೆ ಅಂತ ಹೇಳಿದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಅವರೇ ಹೋರಾಟವನ್ನು ಮಾಡಿಕೊಂಡು ಇವತ್ತು ಕಾರ್ಮಿಕರಿಗೆ ಎಲ್ಲರನ್ನೂ ಕೂಡ ರಕ್ಷಣೆಯನ್ನು ಮಾಡ್ಕೊಂಡಿದ್ದಾರೆ. ಆವತ್ತಿನ ದಿನ ಅವರ ಜನನ ಆಗಿದೆ ಅಂತ ಹೇಳಿದ್ರೆ ಅದು ತುಂಬ ವಿಶೇಷವಾದ ವಿಚಾರ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಇನ್ಸ್ಪಿರೇಷನ್ ಆಗಿ ನಮ್ಮ ಅಂಕಲ್ ಅವರು ಹುಟ್ಟಿದ ದಿನ ಇವತ್ತು ವಿಶೇಷ ಅಂತ ನಿಮಗೆ ಸುಖ ಶಾಂತಿ ಆರೋಗ್ಯ ಎಲ್ಲ ಕೊಡಲಿ ಅಂತ ದೇವರ ಹತ್ರ. ಅದೇ ರೀತಿ ಒಂದು ವಿಶೇಷವಾದ ದಿನ ಕಾರ್ಮಿಕರ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಆನೇಕಲ್ ತಾಲೂಕಿನ ಜನತೆಗೆ ತಿಳಿಸುತ್ತಾ, ಅದೇ ರೀತಿ ಆನೇಕಲ್ ತಾಲೂಕಿಗೆ ಒಂದು ಅಂಬೇಡ್ಕರ್ ಮಾರ್ಗದಲ್ಲಿ ಬಂದಿರುವ ಗುರುಗಳ ಸಮಾರಂಭದ ಕ್ರಾಂತಿ ಮುನಿರಾಜು ಹುಟ್ಟುಹಬ್ಬ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಅವರ ಮಾರ್ಗ ಬಿಟ್ಟು ನಾನು ಯಾವುದೂ ಒಂದು ಕಾರ್ಯಗಳಲ್ಲಿ ತೊಡಗಿರೋದು ನಾನು ನೋಡಿಲ್ಲ. ಅದೇ ರೀತಿ ಕ್ರಾಂತಿ ಮುನಿರಾಜರವರು ಇನ್ನೂ ಅನೇಕ ಕಾರ್ಮಿಕರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಅವರು ಹುಟ್ಟಿನಿಂದ ಕಾರ್ಮಿಕರ ಪರವಾಗಿ ನಿಂತಿದ್ದಾರೆ. ಅವರಿಗೆ ಇವತ್ತು ಬುದ್ಧ ಪೌರ್ಣಿಮೆ ಇರೋದ್ರಿಂದ ಅವರಿಗೆ ನಾವು ಮಾಧ್ಯಮದವರು ಬೇಕರಿಂದ ಮಾತಾಡಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಕೆಲವೊಂದು ಲೀಡರ್ಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಒಂದು ಶಾಮೀಲ್ ಆಗಿಬಿಡುವಂಥದ್ದು. ಈಗ ತೊಂದರೆ ಬಂದರೆ ಅವರ ಮ್ಯಾನೇಜರ್ಸು ಮತ್ತು ಆ ಕಂಪ್ನಿ ಓನರನ್ನು ಶಾಮೀಲ್ ಆಗಿಬಿಟ್ಟು ಕೆಲವೊಂದು ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಹಾಗಾಗಿ ನೆರಳೂರಲ್ಲಿ ಏಕೈಕ ವ್ಯಕ್ತಿ ಶಾಮೀಲ್ ಇಲ್ಲದೆ ಹೋರಾಟ ಮಾಡಿರುವಂಥದ್ದು ಕೆಲವೊಂದು ಕಾರ್ಮಿಕರಿಗೆ ಒಂದು ನೇರ ದಿಟ್ಟ ನಿರಂತರ ಅಂತಾರಲ್ಲ, ಮೇ ಬಿ ಅವರೇ ಇರಬೇಕೇನೋ. ಥ್ಯಾಂಕ್ ಯು. ಆ್ಯಂಡ್ ಆಮೇಲೆ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ಸ್ಪಿರೇಷನ್ ಮತ್ತು ಭಗವಾನ್ ಬುದ್ಧ ಅವರು ಇನ್ಸ್ಪಿರೇಷನ್ಸ್, ಆಮೇಲೆ ಕೆಲವೊಂದು ಸೋ ಕಾಲ್ಡ್ ಲೀಡರ್ಶಿಪ್ಸ್ ಇದ್ದಾರೆ. ತುಂಬ ಇನ್ಸ್ಪಿರೇಷನ್ ತಗೊಂಡ್ಬಿಟ್ಟು ಅವರು ಬದುಕ್ತಿದ್ದಾರೆ ಅಂದರೆ ಉಸಿರಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಒನ್ಸ್ ಮೋರ್ ಮಿನಿಮಮ್ ಅಪಿಟೇಷನ್ಸ್ ಅಂತ ಹೇಳಿದ್ರೆ ಹಾಗಾಗಿ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಈ ಸಂದರ್ಭದಲ್ಲಿ ಹೇಳ್ಬಾರ್ದು ಗೊತ್ತಿಲ್ಲ, ತುಂಬ ಅತ್ಯಂತ ಶೋಷಣೆಗೆ ಒಳಗಾಗಿರುವಂಥ ಮನೆತನ ಯಾರಾದ್ರೂ ಇದ್ದರೆ ಅದು ನಾವೇ. Happy Buddha Purnima to everyone. And lastly, happy birthday, Appa. I am very inspired by you. ನಾನು actually inspired ಆಗಿದ್ದೀನಿ ಮಾಡಿದ್ರಿಂದ. ಜೊತೆಯಲ್ಲೇ ಅವ್ರ ಜೊತೆಗಳಲ್ಲೆಲ್ಲ ನಾವು ಹೋಗಿ ಕೆಲಸಗಳು ಮಾಡಿದ್ದೀವಿ. ಹೀಗಾಗಿ ಹಂಗಾಗಿ ಹೊಲಗಳಲ್ಲಿ ನಾವು ಕೆಲಸಗಳು ಮಾಡಿ ಕಾರ್ಯಗಳು ಮಾಡಿ ಆಗ ಅದ್ರ ಕಷ್ಟ ಏನಂತ ನಮ್ಗೆ ಗೊತ್ತಿದೆ. ಅದಕ್ಕಾಗಿ ಅವ್ರ ಮೇಲೆ ನಮಗೆ ಜಾಸ್ತಿ ಒಲವು.
ಅಲ್ಲ ಎಲ್ಲರೂ ಅದೇ ಥರನೇ ಬರೋದು, ಬಟ್ ಅವರು ಒಂದು ಹಂತಕ್ಕೆ ಹೋದಾಗ ಮರ್ತೋಗ್ಬಿಡ್ತಾರೆ. ನಿಮ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಅಭಿಮಾನ? ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ರೆ ಮತ್ತು ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನುಗಳು, ಕಾರ್ಮಿಕ ಕಾನೂನುಗಳನ್ನು ಅರ್ಥ ಮಾಡ್ಕೊಂಡಿದ್ರೆ ಅಷ್ಟೊಂದು ಒಲವು ಮತ್ತು ಪ್ರೀತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮತ್ತು ಇನ್ನೊಂದು ಕಡೆ ಒಂದು ಹೇಳಿಕೆ ಕೊಡ್ತೀರಾ ಏನಂತ, ನಾನು ಒಂದು ರಾಜರನ್ನ ಬೇಕಾದ್ರೆ ಎದುರು ಹಾಕ್ಕೊತೀನಿ, ಬಟ್ ಕೂಲಿ ಕಾರ್ಮಿಕರನ್ನ ನಾನು ಎದುರು ಹಾಕ್ಕೊಳ್ಳಲ್ಲ ಅಂತ ಒಂದು ಹೇಳಿಕೆ ಕೊಡ್ತೀರಾ? ಅದು ಯಾಕೆ ರಾಜನಾಗಿದ್ಮೇಲೆ ರಾಜ್ಯನ ಯುದ್ಧ ಮಾಡಬೇಕೇ ಹೊರತು ನಾವು ಬೇರೆಯವ್ರನ್ನ ಯುದ್ಧ ಮಾಡಿದ್ರೆ ಅದರಲ್ಲಿ ಏನೂ ಅರ್ಥ ಇಲ್ಲ, ಅದು ಪ್ರಯೋಜನ ಇಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ ಏನೋ ಸಾವನ್ನು ಗೆಲ್ಲೋಕ್ಕೆ ವೀರನೂ ಬೇಕಾಗಿಲ್ಲ, ಶೂರನೂ ಬೇಕಾಗಿಲ್ಲ. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಬಡವರ ಪರ ನಿಂತ್ಕೋಬೇಕೇ ಹೊಸವಾಗಿ ಬಲಿಷ್ಠರ ಪರ ನಿಂತ್ಕೋಬಾರ್ದು, ಬಲ್ಲಿಗನ ಪರ ನಿಂತ್ಕೋಬಾರ್ದು. ಎಲ್ಲಿ ಶೋಷಣೆ ಆಗ್ತದೆ ಶೋಷಿತರಿಗೆ ನ್ಯಾಯ ಕೊಡಿಸೋದು ನಿಟ್ಟಲ್ಲಿ ನಾವು ಹೋಗಬೇಕಾಗಿದೆ. ಹಾಗೆ ಇವತ್ತು ಸಾಕಷ್ಟು ಒಂದು 100-150 ಜನ ಹತ್ತತ್ರ ಬಂದಿದ್ದಾರೆ. ಅವರು ನಿಮ್ಮ ಫ್ಯಾನ್ಸ್ಗಾಗಲಿ, ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ನಿಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಮತ್ತು ಕೆಲವೊಂದು ಸೋಕಾಲ್ಡ್ ಲೀಡರ್ಗಳೆಲ್ಲ ಬಂದಿದ್ದರು. ಅವ್ರಿಗೇನಂತ ಹೇಳೋಕ್ಕೆ ಇಷ್ಟಪಡ್ತಾರೆ? ಈಗ ನಾನು ಯಾರಿಗೂ ಕೂಡ ನಮ್ಮ ಹುಟ್ಟುಹಬ್ಬಕ್ಕೆ ಬನ್ನಿ ಅಂತೇಳಿ ಆಹ್ವಾನ ನೀಡಿಲ್ಲ. ಕಾರ್ಮಿಕ ದಿನಾಚರಣೆ ಇರೋದರಿಂದ ವರ್ಷನೂ ಕಾರ್ಮಿಕ ದಿನಾಚರಣೆ ಗಡಿನಾಡು ಜಯಭೀಮ್ ವೇದಿಕೆ ಆಚರಣೆ ಮಾಡ್ತದೆ. ಜೊತೆಯಲ್ಲಿ ಈಗ ಕಾರ್ಮಿಕರು ನೊಂದಂಥವರು ಮತ್ತು ಶೋಷಣೆಗೆ ಒಳಪಟ್ಟಂಥ ಸಂದರ್ಭಗಳಲ್ಲಿ ನಾನು ಅನೇಕ ಜನಕ್ಕೆ ಯಾವುದೇ ರೀತಿ ಆಕಾಂಕ್ಷೆಗಳು ಇಲ್ದಿರೋ ಅವರಿಗೆ ಕೆಲಸ ಮಾಡಿಕೊಟ್ಟಿದ್ದೀನಿ. ಹಂಗಾಗಿ ನಾನು ಹುಟ್ಟುಹಬ್ಬ ಮತ್ತು ಕಾರ್ಮಿಕ ದಿನಾಚರಣೆ ವಿಶೇಷವಾಗಿ ನನ್ನ ಕಾರ್ಯಕ್ರಮಗಳಂದರೆ ಎಲ್ಲರೂ ಕೂಡ ಅನೇಕ ಜನ ಇನ್ನೂ ಗೊತ್ತಾಗಿದ್ರೆ ಸಾವಿರಾರು ಸಂಖ್ಯೆ ನನಗೆ ನನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾರೆ. ಹಾಗೆ ಇವತ್ತು ಎಲ್ಲರೂ ಚಿಕ್ಕ ಮಕ್ಕಳನ್ನ ನಾನು ಅಬ್ಸರ್ವ್ ಮಾಡಿರೋದು, ಚಿಕ್ಕ ಮಕ್ಕಳನ್ನ ಕೆಲವೊಂದು ಗದ್ದಲ ಆಗ್ತದೆ ಅಂತ ಸ್ವಲ್ಪ ಕೆಲವೊಂದು ದೂರ ಇರ್ತಾರೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ. ನೀವು ಹತ್ರ ಸೇರಿಸ್ಕೊಂಡು ಅವ್ರನ್ನ ಪ್ರೀತಿ ಕೊಡುವಂಥದ್ದು ಮತ್ತು ಅವ್ರನ್ನ ಬಾಯಲ್ಲಿ ಸ್ವೀಟ್ ಇಡುವಂಥದ್ದು, ಅದ್ಯಾಕೆ ಹೆಂಗೆ ಸರ್? ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇವತ್ತು ಬಲಿಷ್ಠವಾದಂಥ ಮಕ್ಕಳನ್ನು ಬಲಿಷ್ಠವಾಗಿ ನಾವು ಪೋಷಿಸಬೇಕು. ನಾವು ಬಲಿಷ್ಠವಾಗಿ ಪೋಷಿಸಿ ಅವರಿಗೆ ಶಿಕ್ಷಣಾತ್ಮಕವಾದಂಥ ಸಂಘಟನೆ ರೂಪವನ್ನು ನಾವು ಕಲಿಸಿದ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರು ಈ ಭಾರತದ ಬಲಿಷ್ಠ ಪ್ರಜೆಗಳಾಗ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಯುವಕರಿಂದ ಮಾತ್ರ ಈ ದೇಶ ಕಟ್ಟಕ್ಕೆ ಸಾಧ್ಯ ಅಂತೇಳಿ. ಹಂಗಾಗಿ ನಾವು ಬಲಿಷ್ಠ ಯುವಕರನ್ನು ಕಟ್ಟಬೇಕಾಗಿದೆ. ಅದಕ್ಕಾಗಿ ನಾನು ಅತಿ ಹೆಚ್ಚು ಮಕ್ಕಳನ್ನು ಪ್ರೀತಿ ಮಾಡ್ತೀನಿ. ಥ್ಯಾಂಕ್ ಯು ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಕಾರ್ಮಿಕ ದಿನಾಚರಣೆ ಪ್ರಯುಕ್ತವಾಗಿ ಮತ್ತು ಬುದ್ಧ ಪೂರ್ಣಿಮೆಯ ದಿನ ಇವತ್ತು ವಿಶೇಷವಾದಂಥ ದಿನ. ಈ ಸಮಾಜಕ್ಕೆ ಇವತ್ತು ಬುದ್ಧ ಪೂರ್ಣಿಮಾ ಜ್ಞಾನವನ್ನು ಕೊಡಲಿ ಮತ್ತು ಬುದ್ಧನ ಜ್ಞಾನ ಮತ್ತು ಬುದ್ಧನ ಶಾಂತಿ ಈ ಸಮಾಜಕ್ಕೆ ಹರಡಲಿ ಅಂತೇಳಿ ಆಶಿಸ್ತೇನೆ. ಜೊತೆಗೆ ನನಗೆ ವಿಶೇಷವಾಗಿ ಈಗ ಫೇಸ್ಬುಕ್ಕು, ವಾಟ್ಸಪ್ಪು, ಫೋನಿನ ಕರೆಗಳ ಮೂಲಕ ನನಗೆ ಅನೇಕ ಜನ ನನಗೆ ಹುಟ್ಟುಹಬ್ಬ ಶುಭಾಶಯ ಕೋರಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಇವತ್ತಿನ ದಿನ ಬುದ್ಧನ ಜ್ಞಾನ ಮತ್ತು ಬುದ್ಧನ ಶಾಂತಿ ಅವರ ಕುಟುಂಬಗಳಿಗೆ ಮತ್ತು ಅವರಿಗೆ ಲಭಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಬುದ್ಧ ಪೂರ್ಣಿಮೆಯ ಶುಭ ದಿನ ಅವರಿಗೆ ನಾನು ಅರ್ಪಣೆ ಮಾಡ್ತೇನೆ.